ಆಗಸ್ಟ್ ತಿಂಗಳಿಂದ ನಿಮ್ಮ ಮನೆಗೆ 3ನೇ ಸಾರಿ ಮನೆ ಭೇಟಿ ಕೊಡ್ತೇವೆ. ಈ ಮಧ್ಯೆ ನಮ್ಮ ಶಾಲೆಯಲ್ಲಿ ಹಲವಾರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡಿದ್ದೇವೆ. ಅದರಿಂದ ನಿಮಗೆ ಆಗುವಂಥ ಅನುಕೂಲಗಳಿವೆ. ಈಗ ನಡೆದಿರ್ತಕ್ಕಂಥ 5 ಪೂರ್ವ ಸಿದ್ಧತೆಗಳ ಪರೀಕ್ಷೆಗಳಿಂದ ನಮಗೆ ತುಂಬ ಅನುಕೂಲವಾಗಿದೆ. ಮೊದಲನೇ ಬಾರಿ ನಡೆದಿರ್ತಕ್ಕಂಥ ಪರೀಕ್ಷೆಗಿಂತ 2ನೇ ಬಾರಿ ನಡೆದಿದ್ದ ಪರೀಕ್ಷೆ 3ನೇ ಬಾರಿ ನಡೆದಿದ್ದ ಪರೀಕ್ಷೆ ಭಿನ್ನವಾಗಿವೆ. ನಾವು ಒಂದು ಸರಿ ರಿವಿಷನ್ ಮಾಡಿದ್ವಿ, ನೆಕ್ಸ್ಟ್ ಮತ್ತೊಂದು ಸರಿ ರಿವಿಷನ್ ಮಾಡಿದ್ವಿ, ಹಾಗೆ 5 ಸರಿ ರಿವಿಷನ್ ಮಾಡೋದ್ರಿಂದ ನಾವು ಮುಂದೆ ಬರ್ತಕ್ಕಂಥ ಆ್ಯನ್ಯುವಲ್ ಪರೀಕ್ಷೆಯಲ್ಲಿ ನಮಗೆ ಯಾವುದೇ ರೀತಿಯ ಭಯವಿಲ್ಲದೆ ಧೈರ್ಯವಾಗಿ ನಾವು ಎದುರಿಸ್ತೀವಿ ಅನ್ನೋ ಸಾಮರ್ಥ್ಯ ನಮ್ಮಲ್ಲಿ ಬಂದಿದೆ. ಇವಾಗ ಫಸ್ಟ್ನೇ ಸರಿ ಎಕ್ಸಾಮಲ್ಲಿ ನಾವು ತುಂಬ ಭಯಪಡ್ತೀವಿ, ನೆಕ್ಸ್ಟ್ ಆದರೆ ನಾವು ಓದಿವಲ್ಲ, ನೆಕ್ಸ್ಟ್ ಫಸ್ಟ್ನೇ ಎಕ್ಸಾಮಲ್ಲಿ ನಾವು ಓದಿದ್ವಲ್ಲ, ನೆಕ್ಸ್ಟ್ ಟೈಮ್ ನಾವು ಬರಿತೀವಿ ಅನ್ನೋ ಧೈರ್ಯ ಬಂತು. ಅದೇ ರೀತಿ ಮುಂದೆ ಕೂಡ ನಾವು ಚೆನ್ನಾಗಿ ಬರಿತೀವಿ, ಆ್ಯನ್ಯುವಲಲ್ಲಿ ನಮ್ಮ ಶಾಲೆ ಕೀರ್ತಿ ತರ್ತೀವಿ, ಎಲ್ಲರೂ ಕೂಡ ಚೆನ್ನಾಗಿ ಬರಿತೀವಿ ಅನ್ನೋ ಒಂದು ಭರವಸೆ ಬಂದಿದೆ ಸರ್. ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಂದ ತುಂಬಾ ಹೆಲ್ಪ್ ಆಗಿದೆ. ಎಲ್ಲ ಕ್ವಶನ್ಸ್ ಯಾವ ರಿಪೀಟ್ ಕ್ವಶನ್ಸ್ ಆಗ್ತಿವೆ ಮತ್ತು ಖಂಡಿತವಾಗ್ಲೂ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವುವು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು ಸರ್. ಪೂರ್ವ ಸಿದ್ಧತಾ ಪರೀಕ್ಷೆಯಿಂದ ತುಂಬಾ ಯೂಸ್ ಆಗಿದೆ. ಪೂರ್ವ ಸಿದ್ಧತಾ ಪರೀಕ್ಷೆಯಿಂದ ನಿಮಗೆ ತುಂಬ ಅನುಕೂಲ ಖಂಡಿತವಾಗ್ಲೂ ಆಗಿದೆ, ಹೌದಾ ಸರ್? ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡಿದ್ದೀವಿ. ಅದರಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟಮ್ಮ? ನಂದು 98.7%. 98.7% ಆಗಿದೆ. ಒಳ್ಳೆಯ ಮಾರ್ಕನ್ನು ನೀವು ತೆಗೆದುಕೊಂಡಿದ್ದೀಮ್ಮ. ಹಿಂದಿನ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ನಿಮ್ಮ ಅಕ್ಕನವರು ಟಾಪರ್ ಆಗಿದ್ದರು, ಮೊದಲನೇ ರ್ಯಾಂಕನ್ನು ಪಡೆದಿತ್ತು. ಈ ವರ್ಷವೂ ಆ ಸ್ಥಾನವನ್ನು ನೀವು ತುಂಬುವುದಾ? ಎಸ್ ಸರ್, ಖಂಡಿತವಾಗ್ಲೂ ನನಗೆ ಅದು ಭಾಳನೇ ಆಸೆ ಇದೆ ಸರ್. ನಾನು 8ನೇ ತರಗತಿಯಲ್ಲಿ ಅಡ್ಮಿಷನ್ ಆದಾಗಲಿಂದ ನಾನು ಅವತ್ತೇ ಡಿಸೈಡ್ ಮಾಡಿದೆ, ಈ ಸ್ಕೂಲಲ್ಲಿ ನಾನು SLC ಬರ್ತಕ್ಕಂಥ 2023-24ನೇ ಸಾಲಲ್ಲಿ ನಾನು ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನಾನೇ ಈ ಸ್ಕೂಲಿಗೆ ಟಾಪರ್ ಆಗಬೇಕು. ನನ್ನನ್ನು ನೋಡಿ ಇನ್ನೊಬ್ಬರು ಇನ್ಸ್ಪೈರ್ ಆಗಬೇಕು, ಅಂಥ ಅಂಕಗಳನ್ನ ನಾನು ತರಲೇಬೇಕನ್ನೋದು ನನ್ನ ಆಸೆ ಸರ್. ಖಂಡಿತವಾಗ್ಲೂ ನಾನು ಆ ಶಾಲೆಗೆ ಟಾಪರ್ ಬಂದೇ ಬರ್ತೀನಿ ಅನ್ನೋ ಭರವಸೆ ನಿಮಗೆ ಕೊಡ್ತೀನಿ ಸರ್. ನಾವು ಮನೆ ಭೇಟಿ ಕೊಡ್ತಾ ಇದ್ದೀವಿ, ಅದಕ್ಕೆ ನಿನ್ನ ಅಭಿಪ್ರಾಯ ಏನು? ಇದು ನೀವು 3ನೇ ಸಾರಿ ನಮ್ಮ ಮನೆ ಭೇಟಿ ಕೊಟ್ಟಿದ್ದು ಸರ್. ಸುಮಾರು 120ಕ್ಕಿಂತ ಹೆಚ್ಚು ಮನೆಗಳಿಗೆ ನೀವು ಭೇಟಿ ಕೊಡ್ತೀರಿ. ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಪೋಷಕರಿಗೆ ನೀವು ಸ್ಫೂರ್ತಿಯನ್ನು ನೀಡಿದ್ದೀರಿ ಮತ್ತು ಧೈರ್ಯವನ್ನು ತುಂಬಿದ್ದೀರಿ. ಮನೆಯಲ್ಲಿ ನಾವು ಓದ್ತಕ್ಕಂಥ ವಿದ್ಯಾಭ್ಯಾಸ ಸ್ಥಳ ಯಾವ ರೀತಿ ಇದೆ ಮತ್ತು ವಾತಾವರಣ ಯಾವ ರೀತಿ ಇದೆ, ನಮಗೆ ಅದು ಯಾವ ರೀತಿ ಪೂರಕವಾಗಿದೆ ಅಂತ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಮತ್ತು ನೀವು ನಮಗೆ ಯಾವ ರೀತಿ ಓದಬೇಕು, ಯಾವ ರೀತಿ ಇರಬೇಕು ಮತ್ತು ಯಾವ ಸಬ್ಜೆಕ್ಟ್ಗಳನ್ನ ಯಾವಾಗ ಓದಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಭಾಳ ಪ್ರೇರಣೆ ಆಗಿದೆ ಸರ್. ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ತಂದು ನಿಮ್ಮ ಒಂದು ಮನೆ ಭೇಟಿಯಿಂದ ಎಲ್ಲರಿಗೂ ಪ್ರೇರಣೆ ಆಗಿದೆ ಅಂತ ಹೇಳ್ತಾ, ಎಲ್ಲರೂ ಹೆಚ್ಚಿನ ಅಂಕಗಳನ್ನು ತಗೋಕ್ಕೆ ಇದು ಸ್ಫೂರ್ತಿ ನೀಡುತ್ತೆ ಸರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ತಾಯಿಯರಾಗಿರ್ತಕ್ಕಂಥ ನೀವು ನಾವು ಮನೆ ಭೇಟಿ ಬರ್ತಾ ಇದ್ದೀವಿ ಸರ್, ನಮಗೆ ಭಾಳ ಖುಷಿ ಆಯ್ತು ಸರ್. ಯಾಕಂದ್ರೆ ಯಾರು ಒಂದ್ಸರಿ ಬಂದು ಬಿಟ್ಬಿಡ್ತಾರೆ ಸರ್ ಎಲ್ಲರೂ ಮನೆಗಳಿಗೆ, ಮೇಡಮ್ಮರು ಸಾರ್ಗಳು ಯಾರೇ ಆಗಲಿ. ಆದ್ರೆ ನಮ್ಮ ಮನೆ 3 ಸಾರಿ ಬರ್ತಾ ಇದಾರಂದ್ರೆ ನಮ್ಮ ಮಕ್ಕಳ ಮೇಲೆ ಇಟ್ಟಿರೋ ಅಭಿಮಾನ ನಮಗೆ ನೀವು ಬಂದಂಗಲ್ಲ ಎಷ್ಟು ಸಂತೋಷ ಆಯ್ತು ಸರ್. ಬಿಡು ಸಾರ್ ಮೇಡಮ್ ಬಂದು ಹೇಳ್ಯಾರಂದ್ರೆ ನಾವು ನಮ್ಮ ಮಕ್ಕಳಿಗೆ ಭರವಸೆ ನೀಡೋದು ಹೆಚ್ಚಿಂದಲ್ಲ ಅಂತ ನೀವು ಬಂದಂಗೆಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಹೊರತು ನಾವು ಮಕ್ಕಳಿಗೆ ಹೇಳಿದ್ವಿ ಸರ್, ಚೆನ್ನಾಗಿ ಓದ್ರಮ್ಮ, ಚೆನ್ನಾಗಿ ಬರೀರಿ. ಇಷ್ಟು ಮಟ್ಟಿಗೆ ಸಾರ್ಗಳು ಮೇಡಮ್ಗಳು ಬಂದು ಹೇಳ್ತಿದಾರಂದ್ರೆ ನಾವು ಹೆಂಗೆ ಓದ್ಬೇಕಮ್ಮ, ಚೆನ್ನಾಗಿ ಓದಿ ಚೆನ್ನಾಗಿ ಬರ್ದ ಆ ಸಾಲಿಗೆ ಒಂದು ಕೀರ್ತಿ ತಗೊಂಬಮ್ಮ. ಅವರು ಎಲ್ಲರೂ ವಿಶಾಲಾಕ್ಷಿ ಅಂದರೆ ಎಷ್ಟು ಚೆನ್ನಾಗಿ ಓದಿದ್ಲು, ಎಷ್ಟು ಚೆನ್ನಾಗಿ ಬರ್ಲಿ ಅನ್ನೋದು ಒಂದು ಹೆಸರು ಉಳಿಸಮ್ಮ ಅವ್ರಿಗೆ ಆಗಲಿ ನಮಗೆ ಆಗಲಿ ಅಂತ ನಾನು ಹೇಳ್ತಾನೆ ಬಂದೀನಿ ಸರ್. ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟರೆ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಪೋಷಕರಿದ್ದರೆ ನಿಮ್ಮಂದಿರೋ ಕಟ್ಟನಲ್ಲ ಬಾ ಸರ್. ಎಲ್ಲರೂ ಮನೆ ಭೇಟಿ ಕೊಟ್ಟಿದ್ದೇನೆ, ಅಷ್ಟು ಸಪೋರ್ಟ್ ಮಾಡೋದಿಲ್ಲ, ಮಾಡ್ತಾರೆ. ಅದು ನಿಮ್ಮಷ್ಟು ಮಕ್ಕಳಿಗೆ ಮಾಡಿರ್ತಕ್ಕ ಸಪೋರ್ಟ್ ನಾನು ತುಂಬ ಧನ್ಯವಾದಗಳು. ಇದೇ ಥರ ಪೋಷಕರು ಇರಲಿ, ಆ ಮೂಲಕ ಮಕ್ಕಳಿಗೆ ಕೂಡ ಒಳ್ಳೆಯ ಭವಿಷ್ಯ ರೂಪಿಸಿದೆ ಅಂತ ನನ್ನ ಭಾವನೆ. ವಿಶಾಲಾಕ್ಷಿ, ಈ ವರ್ಷನೂ ಕೂಡ ನೀವು ಒಳ್ಳೆಯ ಖಂಡಿತ ತೆಗಿತೀಯ, ಆ ನಂಬಿಕೆ ನನಗಿದೆ. ನಿಮಗೆ ಆತ್ಮವಿಶ್ವಾಸನೂ ಕೂಡ ಇದೆ. ಆ ನಂಬಿಕೆಯನ್ನು ಖಂಡಿತವಾಗಿ ಉಳಿಸುವಂಥ ನನ್ನ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ಮೇಡಮ್ ಅವರು ಸಹ ವಿಶಾಲಾಕ್ಷಿ ಮುಂದೆ ಬರುವಂತಹ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಪಾಲಕರ ಹಾಗೂ ನಮ್ಮ ಎಲ್ಲ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿ ಅಂತೇಳಿ ನಿಮಗೆ ಶುಭ ಕೋರುತ್ತಾ ಮುಂದಿನ ಭವಿಷ್ಯ ಉಜ್ವಲವಾಗುತ್ತೆ. ಧನ್ಯವಾದ. ಚೆನ್ನಾಗಿ ಬರೀ ಭವಿಷ್ಯ.